ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾನು ಈ ವಿಡಿಯೋ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸು. ಏನು ಹೇಳಿ, ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ ಯಾವ ರೀತಿ ಔಟ್ ಆಫ್ 80ಗೆ 75+ ಟಾರ್ಗೆಟ್ ಮಾಡೋಕ್ಕೂ, ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟು, ನಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಇನ್ನು ಕೆಲವೇ ದಿನಗಳು ಎಕ್ಸಾಮ್ ಇದೆ, ನಾವು ಹೇಗೆ ಸ್ಟಡಿ ಮಾಡೋದು ಡಿಸ್ಕಸ್ ಮಾಡ್ತೀನಿ. ಇದು ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೆಜಾರಿಟಿ ಎಲ್ಲ ಸೆಕೆಂಡ್ ಪಿ ಯು ಸಿ ಮಕ್ಕಳೇ ಇರೋದು. ನಾನು ಯಾವುದೇ ವೀಡಿಯೋ RP ಸರ್ ಆಗ್ತದೆ ಫಸ್ಟ್ ಬಂದು ನೋಡ್ತಾರೆ. ಆ್ಯಕ್ಚುಲಿ ಒಂದು ವೇಳೆ ಫಸ್ಟ್ ಪಿ ಯು ಸಿ ಆಗಿಬಿಟ್ರೆ ಇಮಿಡಿಯೇಟ್ಲಿ ಕಮೆಂಟ್ಸು, ಸರ್ ನೀವು ಬರೀ ಸೆಕೆಂಡ್ ಪಿ ಯು ಸಿಗೆ ವೀಡಿಯೋಸ್ ಮಾಡಬೇಕು. ಒಬ್ಬ ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು ಲಾಸ್ಟ್ ಟೈಮ್ ಒಂದು ಟ್ರಿಗ್ನೋಮೆಟ್ರಿ ಚಾಪ್ಟರ್ಗೆ, ನೀವೇನಾದ್ರು ಸೆಕೆಂಡ್ ಪಿ ಯು ಸಿ ವೀಡಿಯೋ ಫಸ್ಟ್ ಪಿ ಯು ಸಿ ವೀಡಿಯೋಸ್ ಮಾಡಿದ್ದೀರೋ, ನಾವು ಹೋರಾಟಕ್ಕೆ ಇಳಿತೀವಿ ಅಂತ. ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲವ್ ಮಕ್ಕಳೇ. ಸೊ ಡೋಂಟ್ ವರಿ, RP ಸರ್ 99% ಬಿಲಾಂಗ್ಸ್ ಟು ಸೆಕೆಂಡ್ ಪಿ ಯು ಸಿ ಓನ್ಲಿ, 1% ಬಿಲಾಂಗ್ಸ್ ಟು ಫಸ್ಟ್ ಪಿ ಯು ಸಿ. ಆ್ಯಂಡ್ ಆಲ್ರೆಡಿ ಕ್ಯಾಲ್ಕುಲಸ್ ಎಲ್ಲ ಮುಗಿದಿದೆ ಎಂಟೈರ್ ಒನ್ ಶಾರ್ಟಲ್ಲಿ. ಈಗ ತಾನೇ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಕಂಪ್ಲೀಟ್ಲಿ ಒನ್ ಶಾರ್ಟಲ್ಲಿ ಮುಗಿಸ್ ಬಂದಿದ್ದೀನಿ. ಆ್ಯಂಡ್ ದಯವಿಟ್ಟು ಕಂಪ್ಲೀಟಾಗಿ ಸೆಕೆಂಡ್ ಪಿ ಯು ಸಿ ಮಕ್ಕಳು ಫಸ್ಟ್ ಹೋಗಿ ಸ್ಟಡಿ ಮಾಡಿ, ಓಕೆನಾ. ಅದಾದಮೇಲೆ ಕೆಲವೊಂದು ಫಸ್ಟ್ ಪಿ ಯು ಸಿಗೆ ಹೆಲ್ಪ್ ಮಾಡ್ತೀನಿ, ಬಟ್ ನಿಮಗೂ ತುಂಬ ಇಂಪಾರ್ಟೆಂಟ್ ಈ ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್ ಟ್ರಿಗ್ನೋಮೆಟ್ರಿ ಆಲ್ರೆಡಿ ಮುಗಿಸಿದ್ನಲ್ವಾ, ನಿಮ್ಮ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ಹೋಗಿ ಚೆಕ್ ಮಾಡಿ. CETಗೆ ತುಂಬಾ ಇಂಪಾರ್ಟೆಂಟು. ASTC ರೂಲ್ಸ್ ಆಗಿರಲಿ, ಫಾರ್ಮ್ನೆಸ್ ಆಗಿರಲಿ, ತುಂಬ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ಹೇಳ್ತೀನಿ ನಾನು, ಸೆಕೆಂಡ್ ಪಿ ಯು ಸಿ ಮಕ್ಕಳು ಕೂಡ ಕೆಲವೊಂದು ಚಾಪ್ಟರ್ಸ್ ಓದಬೇಕಾಗುತ್ತೆ. ಸಾರಿ, ಕಮಿಂಗ್ ಟು ದ ಫಸ್ಟ್ ಪಿ ಯು ಸಿನ. ಸೊ ಬರೀ ಸೆಕೆಂಡ್ ಪಿ ಯು ಸಿ ಹೇಳ್ತಾ ಇದ್ದೀನಿ. ಕಮಿಂಗ್ ಟು ದ ಫಸ್ಟ್ ಪಿ ಯು ಸಿ, ಒಂದು ವೇಳೆ ನೀವು ಫಸ್ಟ್ ಪಿ ಯು ಸಿ ಮಕ್ಕಳಾಗಿದ್ದರೆ ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ ಮಕ್ಕಳೇ. ನನ್ನ ಹೆಸರು RP ಸರ್ ಅಂತ, ರಾಜೇಂದ್ರ ಪ್ರಸಾದ್ ಅಂತ. ನಾನು ನಿಮ್ಮ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಟೀಚರ್. ಸೊ ಈಗ ನಾನು ಈ ವಿಡಿಯೋ ಡಿಸ್ಕಸ್ ಮಾಡ್ತೀನಿ ಕಂಪ್ಲೀಟಾಗಿ. ಸೊ ಯಾವ ರೀತಿ ನೀವು ಫೋಕಸ್ ಮಾಡಬೇಕು ಅಂತ ಮಕ್ಕಳೇ. ಸೊ ಸೆಕೆಂಡ್ ಪಿ ಯು ಸಿ, ಸ್ಪೆಷಲಿ ಸೆಕೆಂಡ್ ಪಿ ಯು ಸಿ, ನಾನು ಯೂಶಲಿ ಅಷ್ಟೊಂದು ಫಸ್ಟ್ ಪಿ ಯು ಸಿ ಕನ್ಫ್ಯೂಷನ್ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ. ಓಕೆ, ಸೊ ನಾನು ನಿಮ್ಮ ಮಾಡೆಲ್ ಪೇಪರ್ಸ್ ಚೆಕ್ ಮಾಡ್ತಾರೆ, ಫಸ್ಟ್ ಪಿ ಯು ಸಿ ಮಾಡೆಲ್ ಪೇಪರ್ಸು ಆ್ಯಂಡ್ ನಿಮ್ಮ ಬ್ಲೂ ಪ್ರಿಂಟ್ ಎಲ್ಲ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕಂದ್ರೆ ಫಸ್ಟ್ ಪಿ ಯು ಸಿ ಕ್ವಶನ್ ಪೇಪರ್ಸ್ ತುಂಬ ಈಸಿ ಬರುತ್ತೆ ಮಕ್ಕಳೇ, ತುಂಬ ಈಸಿ ಬರುತ್ತೆ. ಅಂದರೆ ಸೋ ಮೆನಿ ಚಾಪ್ಟರ್ಸ್ ಹ್ಯೂಜ್ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಆ್ಯಂಡ್ ತುಂಬ ಕ್ವಶನ್ಸು, ತುಂಬ ಸೆಕ್ಷನ್ ವೈಸಲ್ಲಿ ತುಂಬ ಕ್ವಶನ್ಸು ಫಿಕ್ಸ್ಡ್, ಅದೇ ಕ್ವಶನ್ಸ್ ಅದೇ ಥರ ಕೇಳ್ತಾ ಇದ್ದಾರೆ ಪ್ರತಿ ವರ್ಷವೂ. ಅದರಿಂದ ನಿಮಗೆ 75+ ಟಾರ್ಗೆಟ್ ಮಾಡೋದು ಇಟ್ಸ್ ವೆರಿ ಈಸಿ, ಇಟ್ಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್. ಬಟ್ ಕೆಲವೊಂದು ಚಾಪ್ಟರ್ಸ್ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳೇ. ಈ ಕಮಿಂಗ್ ಟು ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ನೀವು ಚೆಕ್ ಮಾಡಿದಾಗ, ಟ್ರಿಗ್ನೋಮೆಟ್ರಿಗೆ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಹೈಯೆಸ್ಟ್ ಮಾರ್ಕ್ಸ್ ಇದೆ. ಟ್ರಿಗ್ನೋಮೆಟ್ರಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ 16 ಮಾರ್ಕ್ಸು, ಸ್ಟ್ರೇಟ್ ಲೈನ್ಸ್ 12 ಮಾರ್ಕ್ಸ್ ಇದೆ. ಸೊ ನನ್ನ ಪ್ರಕಾರ ನೀವು ತುಂಬ ಜನ ಫಸ್ಟ್ ಪಿ ಯು ಸಿ ಮಕ್ಕಳು, ನನಗೆ ಗೊತ್ತು, ನೀವು ಓದಿರೋದಿಲ್ಲ, ಎಂಜಾಯ್ ಮಾಡ್ಕೊಂಡಿರ್ತೀರ ಫುಲ್ ಎಂಟೈರ್ ಇಯರು. ಈಗ ಬರೀ ಆ ಫಿಕ್ಸ್ ಕ್ವಶನ್ ಓದಬೇಕಾಗುತ್ತೆ. ಬಟ್ ದಯವಿಟ್ಟು ನೆನಪಿಟ್ಕೊಳ್ಳಿ, ಏನಕ್ಕೆ ನಿಮಗೆ 21 ಮಾರ್ಕ್ಸ್ ಕೊಟ್ಟಿದ್ದಾರೆ ಫಸ್ಟ್ ಪಿ ಯು ಸಿಯಲ್ಲಿ ಅಂತ ಹೇಳಿದ್ರೆ, ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇಯರ್ಗೆ ತುಂಬ ಕ್ಯಾರಿ ಮಾಡುತ್ತೆ. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲಸ್ ಏನೂ ಮಾಡೋಕ್ಕಾಗಲ್ಲ, ತುಂಬ ಸ್ಟ್ರಗಲ್ ಮಾಡ್ತೀರಾ. ನೀವು ಕೇಳ್ಬೋದು ಸರ್ ನನಗೆ ಏನೂ ಗೊತ್ತಿಲ್ಲ ಅಂತ ಈ ಟ್ರಿಗ್ನೋಮೆಟ್ರಿ ಬಗ್ಗೆ. ಡೋಂಟ್ ವರಿ ಮಕ್ಕಳೇ, ಎಂಟೈರ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನಾನೇ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ 2024 ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ ಒನ್ ಶಾರ್ಟಲ್ಲಿ 1 hour 30 minutes ಎಲ್ಲ ಡಿರೈವೇಷನ್ಸು, ಎಲ್ಲ 1 ಮಾರ್ಕರ್ಸು, 2 ಮಾರ್ಕರ್ಸ್, 3 ಮಾರ್ಕರ್ಸ್ ಎಲ್ಲದನ್ನು ಒಂದೇ ವೀಡಿಯೋಲಿ ಕವರ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಐ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್. ದಯವಿಟ್ಟು ಎಲ್ಲ ಫಸ್ಟ್ ಪಿ ಯು ಸಿ ಮಕ್ಕಳು ಫಸ್ಟ್ ಮುಗಿಸಿ ಅದನ್ನು. ಅದಾದಮೇಲೆ ಐ ಆಮ್ ಆಲ್ಸೋ ಥಿಂಕಿಂಗ್ ಟು ಡೂ ಲಿಮಿಟ್ಸ್ ಆ್ಯಂಡ್, ನೀವು ಹೇಳಿ ನನಗೆ ಹೇಳಬೇಕು ಯಾವ್ದು ಬೇಕು ಅಂತ. ನಾನು ಐ ಆಮ್ 100% ಗೋಯಿಂಗ್ ಟು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಮುಗಿಸ್ತೀನಿ ಒನ್ ಶಾರ್ಟಲ್ಲಿ. ನಂಗೆ ಟೈಮ್ ಇದ್ದರೆ ಸ್ಟ್ರೈಟ್ ಲೈನ್ಸ್, ಯಾಕಂದರೆ ಗೊತ್ತಲ್ವ ಸೆಕೆಂಡ್ ಪಿ ಯು ಸಿ ಮಕ್ಕಳು ಆಲ್ರೆಡಿ ದೇ ಟೋಲ್ಡ್ ನಾನು ಹೋರಾಟಕ್ಕೆ ಇಳಿತೀವಿ ನಿಮ್ಮ ಮೇಲೆ ಫಸ್ಟ್ ಪಿ ಯು ಸಿ ಮಾಡಿದ್ರೆ ಅಂತ. ಅದರಿಂದ ಸೊ ಟೈಮ್ ಇದ್ದರೆ ಐ ವಿಲ್ ಫಿನಿಶ್ ಸ್ಟ್ರೈಟ್ ಲೈನ್ಸ್ ಆ್ಯಂಡ್ ರೆಸ್ಪಾನ್ಸ್. ಬಟ್ ನೀವು ನನ್ನ ಪ್ರಕಾರ ದಯವಿಟ್ಟು ಹೇಳ್ತೀನಿ, ನಿಮ್ಗೆ ಎಲ್ಲರೂ ಹೇಳ್ಬೋದು ಟ್ರಿಗ್ನೋಮೆಟ್ರಿ ಓದಬೇಡಿ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಓದಬೇಡಿ ಅಂತ. ಬಟ್ ದೇ ಆರ್ ವೆರಿ ಈಸಿ. ಅರ್ಥ ಮಾಡಿಕೊಂಡ್ರೆ ಅದರಷ್ಟು ಈಸಿ ಯಾವುದೂ ಇಲ್ಲ. ಆ್ಯಂಡ್ ಗುಡ್ ಥಿಂಗ್ ಏನು ಗೊತ್ತಾ, ಅದರಲ್ಲಿ ಎಲ್ಲ ಟೈಪ್ ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಟ್ರಿಗ್ನೋಮೆಟ್ರಿ ನೋಡಿ, 1 ಮಾರ್ಕರ್ಸ್ ಕ್ಯಾರಿ ಆಯಿತಾ, 2 ಮಾರ್ಕರ್ಸ್ ಇದೆಯಾ, 3 ಮಾರ್ಕರ್ಸ್ ಇದೆಯಾ, 5 ಮಾರ್ಕರ್ ಇದೆಯಾ, 6 ಮಾರ್ಕರ್ ಇದೆ. ಎಲ್ಲ ಮಾರ್ಕ್ಸ್, ಎಲ್ಲ ಸೆಕ್ಷನಿಂದ ಕ್ವಶನ್ಸ್ ಇರ್ತವೆ. ಅದಾದಮೇಲೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ನೋಡಿ, ಇದರಲ್ಲೂ ಎಲ್ಲ ಸೆಕ್ಷನಿಂದ ಎಷ್ಟು 1 ಮಾರ್ಕರ್ಸ್, 2 ಮಾರ್ಕರ್ಸ್, 3 ಮಾರ್ಕರ್ಸ್. ಸ್ಟ್ರೇಟ್ ಲೈನ್ಸು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ, ನೀವು ಸೆಕೆಂಡ್ ಪಿ ಯು ಸಿಲಿ ವೆಕ್ಟರ್ಸ್ ಒಂದು 3D ಅಂತ ಇರುತ್ತೆ, ಎಕ್ಸ್ಟೆನ್ಷನ್ ಆಫ್ ದಿಸ್ 3D ಅಲ್ಲಿ ಇನ್ನೂ ಡೆಪ್ತಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸ್ಟ್ರೇಟ್ ಲೈನ್ಸ್ ನಿಮ್ಗೆ ಗೊತ್ತಿರಲೇಬೇಕು, ಕಾನ್ಸೆಪ್ಟ್ ಎಲ್ಲ ಕಡೆ ಗೊತ್ತಿರಬೇಕು. ಅದರಿಂದ ಈ 3 ಚಾಪ್ಟರ್ಸು ವೆರಿ ಇಂಪಾರ್ಟೆಂಟ್, ಕ್ಯಾರೀಸ್ ವೆರಿ ಹೈ ವೆಯ್ಟೇಜ್. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಇಯರ್ ತುಂಬ ಇಂಪಾರ್ಟೆಂಟ್. ಅದರಿಂದ ನೀವು ಇದನ್ನು ಓದಲೇಬೇಕು, ಬಿಡಬೇಡಿ ಫಸ್ಟ್ ಪಿ ಯು ಸಿ ಮಕ್ಕಳು. ಅರ್ಥ ಆಯ್ತಾ? ಇಷ್ಟು ನೀವು ಮುಗಿಸಾದ್ಮೇಲೆ ನೀವು ತಲೆ ಕೆಡ್ಸ್ಕೊಬೇಡಿ. ಟ್ರಿಗ್ನೋಮೆಟ್ರಿ ಮಾಡಿದ್ದೀನಿ ಆಲ್ರೆಡಿ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಮಾಡ್ತೀನಿ, ಟೈಮ್ ಇದ್ದರೆ ಐ ವಿಲ್ ಆಲ್ಸೋ ಡೂ ಇಟ್. ಸೊ ನಾನು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ ಟಫ್ ಚಾಪ್ಟರ್ಸ್ ಇದೆ, ನಿಮ್ಗೆ ಹೇಗೆ ಅನಿಸ್ತದೆ ಎಲ್ಲ ಫಸ್ಟ್ ಪಿ ಯು ಸಿ ಮಕ್ಕಳು. ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಅದಾದಮೇಲೆ ಈ ಚಾಪ್ಟರ್ಸ್ ನೆಕ್ಸ್ಟ್ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಈಸಿ ಇರುತ್ತೆ ಮಕ್ಕಳೇ. ಸೊ ಸೆಟ್ಸು, ರಿಲೇಷನ್ ಫಂಕ್ಷನ್ಸು, ಕ್ವಾಡ್ರಾಟಿಕ್ಕು, ಲೀನಿಯರ್ ಈಕ್ವಲ್ ಟು, ಪರ್ಮುಟೇಷನ್ಸ್. ನನ್ನ ಪ್ರಕಾರ ದೀಸ್ ಆರ್ ಮೋರ್ ಈಸಿ ಟು ಸ್ಕೋರ್, ಇನ್ನೂ ಈಸಿ ಟು ಸ್ಕೋರ್ ಇಟ್ ಇಸ್ ಆ್ಯಕ್ಚುಲಿ. ಆ್ಯಂಡ್ ಯಾಕೆ ಈ ಚಾಪ್ಟರ್ಸ್ ಕಂಪ್ಲೀಟ್ ಮಾಡೋಕ್ಕಂತ ಹೇಳಿದ್ರೆ, ಸೊ ವೆರೈಟಿ, ನೀವು ಆಲ್ರೆಡಿ ಇಲ್ಲಿ 5 ಮಾರ್ಕರ್ಸ್ ನೋಡಿ, 5 ಮಾರ್ಕರ್ ಕವರ್ ಮಾಡಿದ್ದೀರಾ. ಇಲ್ಲೊಂದು 5 ಮಾರ್ಕರ್ ಬರುತ್ತೆ ರಿಲೇಷನ್ಸ್ ಫಂಕ್ಷನ್, ಇದೆಲ್ಲ ಈಸಿ ಅಲ್ವಾ.
ಟ್ರಿಗ್ನಾಮೆಟ್ರಿಯಲ್ಲೂ 5 ಮಾರ್ಕರ್ ಈಸಿ ಆಯಿತಾ. ಇದು ಈಸಿ ಅಂತೇಳಿ ತುಂಬ ಈಸಿ, ಅದೇ ಕ್ವಶನ್ ರಿಪೀಟೆಡ್ ಕ್ವಶನ್ ಬರ್ತದೆ ಟ್ರಿಗ್ನಾಮೆಟ್ರಿಯಲ್ಲಿ. 5 ಮಾರ್ಕರ್ ಪ್ರೂಫ್ sin 5x sin 3x sin cos x 5 cos 5x sin x ಅಂತ. ಆ ಎಲ್ಲ ಪ್ರೂಫ್ಸು ಒಂದು 5 ಪ್ರೂಫ್ಸ್ ಇಂಪಾರ್ಟೆಂಟು. ಆ ಎಲ್ಲ ಪ್ರೂಫ್ ನಾನು ಒನ್ ಶಾರ್ಟಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಟ್ರಿಗ್ನಾಮೆಟ್ರಿ ಈಸಿ ಇರುತ್ತೆ, ಲಿಮಿಟ್ಸ್ ಆ್ಯಂಡ್ ರೇಟ್ಸ್ ಒಂದು ಪ್ರೂಫ್ ಬರುತ್ತೆ, ಸ್ಟ್ರೈಟ್ ಲೈನ್ಸಲ್ಲಿ ಬೇಸಿಕಲಿ ಒಂದು ಪ್ರೂಫ್ ಬರುತ್ತೆ. ಅದಾದಮೇಲೆ ಒಂಥರ ನಿಮ್ಮ ರಿಲೇಷನ್ಸ್ ಫಂಕ್ಷನ್ಸಲ್ಲಿ ಕೂಡ ಪ್ರೂಫ್ ಬರುತ್ತೆ. ಅಂದರೆ 5 ಮಾರ್ಕರ್ಸ್ ಎಲ್ಲ ಪಾರ್ಟ್ ಡಿದು ಎಲ್ಲಾನು ಪ್ರೂಫ್ಸ್ ಟೈಪ್ ಕ್ವಶನ್ ಬರುತ್ತಲ್ಲ ಅವೆಲ್ಲ ಇಲ್ಲೇ ಕವರ್ ಆಗಿಬಿಡುತ್ತೆ. ನೀವು ಪಾರ್ಟ್ ಡಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದು ಬಿಟ್ಟು ನೀವು 1 ಮಾರ್ಕರ್ಸ್ ಚೆಕ್ ಮಾಡಿ, ಎಲ್ಲ ಸೆಕ್ಷನ್ಸ್ ಕವರ್ ಆಗುತ್ತೆ. 3 ಮಾರ್ಕರ್ಸ್ ಕವರ್ ಆಯಿತಾ, ಚೆಕ್ 3 ಮಾರ್ಕರ್ಸ್ 1 2 3 4 5 6 7 8 3 ಮಾರ್ಕರ್ಸ್ ಕವರ್ ಆಯಿತಾ. ಸೊ 2 ಮಾರ್ಕರ್ಸ್ ನೋಡಿ 1 2 3 4 5 6 7 8 9. ಸೊ ನೀವೆಷ್ಟು ಆನ್ಸರ್ ಮಾಡಬೇಕು ಫಸ್ಟ್ PUC ಮಕ್ಕಳು? ಇಲ್ಲದ ನಿಮ್ಮ ಮಾಡಲ್ ಪೇಪರಾ? ಇವ್ರ ಆನ್ಸರ್ ಓನ್ಲಿ 6 and 6. ಸೊ 8 ನೋಡಿ ಎಲ್ಲ ಸೆಕ್ಷನ್ಸು ಕವರ್ ಆಗುತ್ತೆ. ನೀವು ಯಾವುದೋ ಬರೀ 4 ಚಾಪ್ಟರ್ ನಂಗೆ ಈಸಿ ಇದೆ ಅಂದ್ಬಿಟ್ಟು ಕವರ್ ಮಾಡಿದ್ರೆ ಅದರಲ್ಲಿ 5 ಮಾರ್ಕರ್ಸ್ ಕವರ್ ಆಗೋದಿಲ್ಲ, 1 ಮಾರ್ಕರ್ಸ್ ಕವರ್ ಆಗೋದಿಲ್ಲ, 2 ಮಾರ್ಕರ್ಸ್ ಕವರ್ ಆಗೋದಿಲ್ಲ. ಇಲ್ಲಿ ನೋಡಿ ಈವನ್ 6 ಮಾರ್ಕರ್ 4 ಮಾರ್ಕರ್ ಕೂಡ ಕವರ್ ಆಯಿತು. ಸೊ ಪಾರ್ಟ್ ಟಿ, ಪಾರ್ಟ್ ಬಿ, ಪಾರ್ಟ್ ಸಿ 1 ಮಾರ್ಕರ್ಸ್ ಫಿಲ್ ದ ಬ್ಲ್ಯಾಂಕ್ಸ್. ಸೊ ಮೆಜಾರಿಟಿ ಎಲ್ಲ ಸೆಕ್ಷನ್ಸಿಂದನೂ ಕವರ್ ಆಗುತ್ತೆ ಈ ಚಾಪ್ಟರ್ಸಿಂದ ಮಾಡಿದ್ರೆ. ಇಲ್ಲ ಸರ್ ನಮ್ಗೆ ಇದ್ರಲ್ಲಿ ಯಾವುದೋ ಕೆಲವೊಂದು ಡಿಫಿಕಲ್ಟಿ ಇದೆ, ಕ್ಯಾನ್ ಆಲ್ಸೋ ಆ್ಯಡ್ ದೀಸ್ ಕ್ವಶನ್. ಬೈನೋಮಿಯಲ್ ಆಗಲಿ ಸೀಕ್ವೆನ್ಸ್ ಆಗಲಿ, ಬೈನೋಮಿಯಲ್ ಡಿರೈವೇಷನ್ 5 ಮಾರ್ಕರ್ಸ್ ಬರುತ್ತೆ, ಅದು ಈಸಿ ಇರುತ್ತೆ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್, ಕೋನಿಕ್ ಸೆಕ್ಷನ್ಸಲ್ಲಿ 3D, ಕೋನಿಕ್ ಸೆಕ್ಷನ್ಸ್, ಪ್ರಾಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್ 3D. ಸೊ ಇದಾದಮೇಲೆ ಫಸ್ಟ್ ನನ್ನ ಸಜೆಷನ್ಸು ನೀವು ಇಷ್ಟನ್ನು ತರೋ ಆಗಿ, ನಿಮ್ಗೆ ಎಲ್ಲರೂ ಹೇಳ್ತಾರೆ ಇಷ್ಟನ್ನು ತರೋ ಆಗಿ ಫಸ್ಟ್ ಅಂತ, ನಾನು ಹೇಳ್ತಾ ಇದ್ದೀನಿ ಇಷ್ಟನ್ನು ತರೋ ಆಗಿ ಅಂತ. ಅಫ್ಕೋರ್ಸ್ ನನ್ನ ಪ್ರಕಾರ ನಿಮ್ಗೆ ಡಿಫಿಕಲ್ಟ್ ಇರುತ್ತೆ, ಬಿಕಾಸ್ ಟ್ರಿಗ್ನಾಮೆಟ್ರಿ ನಿಮ್ಗೆ ಅರ್ಥ ಆಗಿರೋದಿಲ್ಲ, ಲಿಮಿಟ್ಸ್ ಆ್ಯಂಡ್ ರೇಟ್ಸ್ ನಿಮ್ಗೆ ಅರ್ಥ ಆಗಿರೋದಿಲ್ಲ. ಅದನ್ನು ನಾನು ಯೂಟ್ಯೂಬಲ್ಲಿ ಮಾಡ್ತೀನಿ. ನಾನು ಕಮೆಂಟ್ ಮಾಡಿ ಹೇಳಿ, ಎಲ್ಲ ಫಸ್ಟ್ PUC ಮಕ್ಕಳು ಡೂ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಅರ್ಥ ಆಯಿತಾ? ಸೊ ಈ ಥರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈವನ್ ಫಾರ್ ನೆಕ್ಸ್ಟ್ ಇಯರ್. ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾರೀಸ್ ವೆರಿ ಲಾರ್ಜ್ ವೇಟೇಜ್, ತುಂಬ ಜಾಸ್ತಿ ವೇಟೇಜ್ ಇದೆ. ಅಟ್ ದ ಸೇಮ್ ಟೈಮ್ ಎಲ್ಲ ಸೆಕ್ಷನ್ಸ್ನೂ ಕವರ್ ಮಾಡ್ತಾರೆ ಈ ಚಾಪ್ಟರ್ಸ್ ಮತ್ತು ಈ ಚಾಪ್ಟರ್ಸ್. ಅದರಿಂದ ಈ ಚಾಪ್ಟರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಒಂದು ವೇಳೆ ನೀವೇನಾದರೂ ನಾನು ಔಟ್ ಆಫ್ 80 75+ ತೊಗೊಬೇಕು CET ಬೋರ್ಡ್ ಎಕ್ಸಾಮ್ಸಲ್ಲಿ ಅಂತ. ಅರ್ಥ ಇದೆ ಮಕ್ಕಳೇ? ಸೊ ಒಂದು ವೇಳೆ ದಟ್ಸ್ ಇಟ್. ಸೊ ಫಸ್ಟ್ PUC ಮಕ್ಕಳು ನಂಗೆ ಕಮೆಂಟ್ ಮಾಡಿ ಹೇಳಿ, ಸೊ ನಿಮ್ಗೆ ಯಾವ ಚಾಪ್ಟರ್ಸ್ ಡಿಫಿಕಲ್ಟ್ ಅನ್ಸರ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಆದಷ್ಟು, ನಾನು ಅದೇ ಆಲ್ರೆಡಿ ಹೇಳ್ದಂಗೆ ಸೆಕೆಂಡ್ PUC ಮಕ್ಕಳ ಎಕ್ಸಾಮ್ಸಲ್ಲಿ ಬ್ಯುಸಿ ಇರ್ತೀನಿ, ಆದಷ್ಟು ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಆ್ಯಂಡ್ ದ್ಯಾಟ್ಸ್ ಇಟ್ ಮಕ್ಕಳೇ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಸಿ ಯು ಆಲ್ ಫಾರ್ ದ ನೆಕ್ಸ್ಟ್ ಇಯರ್ ವೀಡಿಯೋಸ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್. ಓಕೆ? ಆ್ಯಂಡ್ ದ್ಯಾಟ್ಸ್ ಇಟ್. ಆ್ಯಂಡ್ ಬಾಯ್ ಬಾಯ್. ಟೇಕ್ ಕೇರ್.